ಹಲೋ ಎವ್ರಿವನ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ. ನಾವು ಇವತ್ತು ಒಂದು SSC CGL 2022 ಎಕ್ಸಾಮ್ ಬಗ್ಗೆ ಮಾತಾಡೋಣ. ಇದರ ಪರೀಕ್ಷಾ ತಯಾರಿ ಅಥವಾ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಪ್ರಮುಖವಾಗಿ ಮಾತಾಡೋಣ. SSC ಅಂದರೆ ಏನು, CGL ಎಕ್ಸಾಮ್ ಯಾವಾಗಿದೆ, ಈಗ ಜನವರಿ 23ಗೆ ಇತ್ತೀಚೆಗೆ ತಾನೇ ಅದರ ನೋಟಿಫಿಕೇಶನ್ ಎಂಡ್ ಆಗಿತ್ತು. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರೆಲ್ಲ ಈ ವಿಡಿಯೋ ಖಂಡಿತವಾಗೂ ನೋಡಬೇಕು. ನಾವು ಇದರಲ್ಲಿ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂತ ಒಂದು ಪ್ರಿಪ್ರೇಷನ್ ಟಿಪ್ಸ್ನ ಹೇಳ್ತಿದ್ದೇವೆ. ಸೊ ಒಂದು ಪರೀಕ್ಷಾ ತಯಾರಿ ಹೇಗೆ ಮತ್ತು ಕನ್ನಡದಲ್ಲಿ ಹೇಳ್ತಾ ಇದ್ದೇವೆ. ಸೊ ಈ ವಿಡಿಯೋ ನಿಮಗೆ ಪ್ರಮುಖವಾಗಿರುತ್ತೆ. ಬನ್ನಿ ಒಂದೊಂದೇ ನೋಡ್ಕೊತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಫಸ್ಟು SSC ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ನಡೆಸುವಂತಹ CGL ಎಕ್ಸಾಮ್ ಮತ್ತು ಇನ್ನೂ ಇತರೆ ಎಕ್ಸಾಮ್ ಯಾವ್ದ್ಯಾವ್ದಿದೆ, ಅದರ ಸಿಲೆಬಸ್ ಏನು ಮತ್ತು ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು. ಸೊ ಟೈರ್ 1 ಎಕ್ಸಾಮ್ ಏನಿದೆ ಅದು ಏಪ್ರಿಲ್ 22ಕ್ಕಿದೆ, ಒಂದು ಟೆಂಟೇಟಿವ್ ಡೇಟ್. ಸೊ ಅದಕ್ಕೆ ಕನಿಷ್ಠ ಪಕ್ಷ ಒಂದು 85 ದಿನಗಳ ಕಾಲಾವಕಾಶ ಸಿಗುತ್ತೆ ನಿಮಗೆ. ಅದರಲ್ಲಿ ಹೇಗೆ ನೀವು ತಯಾರಿಕೆ ಮಾಡಬೇಕು ಮನೆಯಲ್ಲೇ ಅಥವಾ ನಮ್ಮ ಅಚೀವರ್ಸ್ನಲ್ಲಿ ಹೇಗೆ ಈ SSC ಎಕ್ಸಾಮ್ಗೆ ಹೇಳ್ಕೊಡ್ತೇವೆ ಅಂತ ಹೇಳಿಬಿಟ್ಟು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನೀವು ಗಮನಿಸಿರ್ಬೋದು, ಕರ್ನಾಟಕ ರೀಜನಿಂದ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗೆ ಹೋಗೋರು ಬಹಳ ಕಮ್ಮಿ ಸಂಖ್ಯೆ ಆಗಿದೆ. ಯಾಕೆ ಅಂತ ಅಂದರೆ ಒಂದು ಕಾರಣ ಬಂದು ಅವೇರ್ನೆಸ್ ಅಂತ ಆಗುತ್ತೆ. ಈ ಎಕ್ಸಾಮ್ಗಳ ಬಗ್ಗೆ ಅವೇರ್ನೆಸ್ ಕಮ್ಮಿ ಇರುತ್ತೆ ಜನಕ್ಕೆ. ಯಾಕಂದರೆ ನಿಮಗೆ ನಾರ್ಮಲ್ ಆಗಿ ಹಿಂದಿಯಲ್ಲಿ ವಿಡಿಯೋಗಳು ಲಭ್ಯವಾಗಿರುತ್ತೆ, ಇಂಗ್ಲೀಷಲ್ಲಿ ಲಭ್ಯವಾಗಿರುತ್ತೆ. ಕನ್ನಡದಲ್ಲಿ ಈ SSC ಎಕ್ಸಾಮ್ಸ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳ ಬಗ್ಗೆ ಇರುವಂತಹ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ತುಂಬ ಕಡಿಮೆ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಅಚೀವರ್ಸ್ ಸಂಸ್ಥೆ ಇವಾಗ SSC CGL ಬಗ್ಗೆ ನಿಮಗೆ ಅವೇರ್ನೆಸ್ ನೀಡಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಎಕ್ಸಾಮ್ ಕಾಲ್ ಆಗಿದೆ. ಅಪ್ಲಿಕೇಶನ್ ಜನವರಿ 23ರಂದು ಎಂಡ್ ಆಗಿದೆ. ಸೊ ಈ ವಿಡಿಯೋ ಬಂದು ಅದರ ಪ್ರಿಪ್ರೇಷನ್ ಅಥವಾ ಎಕ್ಸಾಮ್ ತಯಾರಿಕೆ ಬಗ್ಗೆ ಇರುವಂತಹ ವಿಡಿಯೋ. ಇದೇ ರೀತಿ ಎಲ್ಲ ಎಕ್ಸಾಮ್ ಬಗ್ಗೆ ನಾವು ನಿಮಗೆ ನೀಡ್ತಾ ಇರ್ತೇವೆ ಇನ್ಫಾರ್ಮೇಷನ್. ಸೊ ಮೊದಲನೇದಾಗಿ ನೀವು SSC ಸಂಸ್ಥೆ ಬಗ್ಗೆ ತಿಳ್ಕೋಬೇಕು. ಹೇಗೆ ನಮ್ಮ ಕರ್ನಾಟಕದಲ್ಲಿ KEA ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಥವಾ KPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ SSC ಇದೆ, UPSC ಇದೆ. UPSC ಎಕ್ಸಾಮ್ಸ್ ಬಗ್ಗೆ ನೀವು ತುಂಬ ಸರಿ ಕೇಳಿರ್ತೀರಾ. ನಮ್ಮ ಸಿವಿಲ್ ಸರ್ವಿಸಸ್ ಆದಂತಹ ಸಿವಿಲ್ ಸರ್ವಿಸಲ್ಲಿ ಬರುವಂಥ ಹುದ್ದೆಗಳಾದ IAS IPS ಎಕ್ಸಾಮ್ಗೆ ನಡೆಯುವಂತಹ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಏನಿದೆ ಅದು UPSC ಅಂಡರಲ್ಲಿ ನಡೆಯುತ್ತೆ. ಮತ್ತು CAPF ಆಗಿರ್ಬೋದು, ಗ್ರೇಡ್ A, ನಾರ್ಮಲ್ ಆಗಿ ಗ್ರೂಪ್ A ಅಥವಾ ಗ್ರೇಡ್ A ಆಫೀಸರ್ಸ್ನ ನೇಮಕಾತಿಗೋಸ್ಕರ ನಾವು UPSC ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಅದೇ ರೀತಿ SSC ಎಕ್ಸಾಮ್ ಏನಿದೆ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಆಗಿರುತ್ತೆ ಸ್ನೇಹಿತರೆ. ಈ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಏನು ಅಂತ ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳೇನಿದೆ ಅದರಲ್ಲಿ ಬೇಕಾಗಿರುವಂತಹ ಹುದ್ದೆಗಳಿಗೆ ಈ SSC ಮೂಲಕ ನೇಮಕಾತಿ ಮಾಡಲಾಗುತ್ತೆ. ಇದರಲ್ಲಿ ಗ್ರೂಪ್ B ಮತ್ತು ಗ್ರೂಪ್ C ಅಥವಾ ನೀವು ಕನ್ನಡದಲ್ಲಿ ಅಥವಾ KPSCಯಲ್ಲಿ FDA SDA ಅಂತೀರಾ, ಅದೇ ರೀತಿಯಾದಂಥ ಎಕ್ಸಾಮ್ನ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ಬರೀಬೇಕು ಅಂದರೆ SSC ಎಕ್ಸಾಮ್ನ ಬರೀಬೇಕಾಗತ್ತೆ. ಸೊ ಆ ಎಕ್ಸಾಮ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. SSCಯಲ್ಲಿ ಇನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಥವಾ CGL ಅಂತ ಏನು ಕರೀತಾರೆ, ಆ ಎಕ್ಸಾಮ್ ಬಗ್ಗೆ ನಾವು ತಿಳ್ಕೊಬೇಕು. ಪದವಿ ಹೊಂದಿರೋರು ಅಥವಾ ಗ್ರ್ಯಾಜುಯೇಟ್ ಆದವರು ಬರೆಯುವಂತಹ ಎಕ್ಸಾಮು. ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಅವರ ಹುದ್ದೆಯನ್ನು ನೀಡಲಾಗುತ್ತೆ. ನೀವು ನೋಡ್ಬೋದು, ಇನ್ನು SSCಯಲ್ಲಿ ಯಾವ ರೀತಿಯ ಬೇರೆ ಮುಂತಾದ ಎಕ್ಸಾಮ್ಸ್ ಹೇಗೆ ಕರೀತಾರೆ ಅಂತ ಅಂದರೆ CHSL ಅಂತ ಇದೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ. ಇದು 10+2 ಅಥವಾ PU ಬೇಸಿಸ್ ಮೇಲೆ ಬರಿಬೋದು. ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಅಂತ ಒಂದು ಹುದ್ದೆ ಇದೆ. ಕಿರಿಯ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ಗೆ ಕೂಡ SSC ಅವರು ಎಕ್ಸಾಮ್ನ ನಡೆಸ್ತಾರೆ. ಎಲ್ಲ ನಾನು ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುವಂತಹದ್ದು ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಕ್ಸಾಮ್ಗಳು. ಇನ್ನು ಸೆಂಟ್ರಲ್ ಪೊಲೀಸ್ ಫೋರ್ಸ್ ಒಂದು ಆರ್ಗನೈಸೇಷನ್ ಇದೆ, ಅದರದ್ದು ಎಕ್ಸಾಮ್ಸ್ ಕೂಡ ನಾವು ನಿಮಗೆ SSCಯಲ್ಲಿ ಅಂಡರಲ್ಲಿ ಬರುತ್ತೆ. ಸೊ ನೀವು SSCಯಲ್ಲಿ ಹೇಗೆ ಅಂದರೆ ನೀವು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಹೇಗೆ KPSCಯಲ್ಲಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿರ್ತೀರಾ, ಅದೇ ರೀತಿಯಾದಂಥಲ್ಲಿ SSC ಕೂಡ ನೀವು ಆ ರೀತಿ ಮಾಡ್ಕೊಬೇಕಾಗುತ್ತೆ. ಸೊ ಮುಂದೆ ಯಾವಾಗ ಎಕ್ಸಾಮ್ ಕಾಲ್ ಫಾರ್ ಆದಾಗ ನೀವು ಅದಕ್ಕೆ ತಕ್ಷಣ ಅಪ್ಲೈ ಅಂತ ಕೊಟ್ಟರೆ ಸುಲಭವಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಪ್ರತಿ ವರ್ಷ ನಡೆಯುತ್ತೆ, ಇದೊಂದು ಕ್ಯಾಲೆಂಡರ್ ಬೇಸಿಸಲ್ಲಿ ನಡೆಯುವಂಥ ಎಕ್ಸಾಮ್ಸ್. ಸೊ ಪ್ರತಿ ವರ್ಷ CGL ಇರುತ್ತೆ, ಪ್ರತಿ ವರ್ಷ CHSL ಇರುತ್ತೆ, ಪ್ರತಿ ವರ್ಷ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಸ್ ಕೂಡ ಇರುತ್ತೆ. ಸೊ ನೀವು ಈ SSCಯಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಎಕ್ಸಾಮ್. ಅಥವಾ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಜಾಬ್ ಆಗಬೇಕು ಅಂತ ಇತ್ತು ಅಂದರೆ ಈ ಎಕ್ಸಾಮ್ಗಳನ್ನ ಬರೀಬೇಕು. ಇನ್ನು ಈ CGL ಎಕ್ಸಾಮ್ ಅಂತ ನಾನು ಹೇಳ್ತಾ ಇದ್ದೀನಿ, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅನ್ನೋದು. ಇದರಲ್ಲಿ ನಮಗೆ ಯಾವ ಹುದ್ದೆಗಳು ಸಿಗುತ್ತೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಾಕಿದ್ದೇನೆ: ಇನ್ಸ್ಪೆಕ್ಟರ್ ಆಫ್ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್,
ಈ ರೀತಿಯಾದಂಥ ಹುದ್ದೆಗಳು. ಇನ್ನು ಇವಾಗ ಕಾಲ್ ಮಾಡಿರುವಂಥದ್ರಲ್ಲಿ ಇದಿಷ್ಟು ಎಲ್ಲ ಹುದ್ದೆಗಳಿಗೆ ಭರ್ತಿ ಮಾಡಬೇಕಂತ ಹೇಳ್ಬಿಟ್ಟು ಇವಾಗ ಎಕ್ಸಾಮ್ ಕಾಲ್ ಆಗಿದೆ. ಸೊ ಜನವರಿ 23ಕ್ಕೆ ನಮಗೆ ಆ ಎಕ್ಸಾಮ್ನ ಅಪ್ಲಿಕೇಶನ್ ಎಂಡ್ ಆಗಿದೆ. ಏಪ್ರಿಲ್ 22ಕ್ಕೆ ಎಕ್ಸಾಮ್ ಇದೆ. ಇನ್ನೊಂದು 80ರಿಂದ 85 ದಿನ ಕಾಲಾವಕಾಶ ಸಿಗುತ್ತೆ. ಸೊ ನೀವು ಓದ್ಕೊತಾ ಹೋಗ್ಬೇಕಾಗಿ ಬರುತ್ತೆ. ಒಂದು ಎಕ್ಸಾಮ್ ಅಂತ ಹೇಳಿದಾಗ ನಾನು ಜನರಲ್ ಆಗಿ ಹೇಳ್ತಾ ಇರ್ತೀನಿ, ಯಾವ್ದಾದ್ರು ಒಂದು ಎಕ್ಸಾಮ್ ಕಟ್ಟಿದಾಗ ಆ ಎಕ್ಸಾಮ್ ಬಗ್ಗೆ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ಹೊಂದಿರಬೇಕು. ಅದಕ್ಕೆ ಅದ್ರ ಮೇಲೆ ಒಂದು ಫೋಕಸ್ ಇಡ್ಬೋದು. ಸೊ ನೀವು ಒಂದು PC ಎಕ್ಸಾಮ್ ಕಟ್ಟಿದ್ರು ಕೂಡ ಆ PC ಎಕ್ಸಾಮ್ ಯಾವ ಥರ ಇರುತ್ತೆ, ಅದರ ಪ್ಯಾಟ್ರನ್ ಏನು, ಅದರ ಹಳೆ ಕ್ವಶನ್ ಪೇಪರ್ಗಳು ಹೇಗಿರುತ್ತೆ, ಅದರ ಟ್ರೆಂಡ್ ಏನು, ಇವಾಗ ಕೇಳುತ್ತಿರುವ ಪ್ರಶ್ನೆಗಳು ಅಥವಾ ಎಷ್ಟು ಪೋಸ್ಟ್ಗಳಿದೆ, ಯಾವ ರೀತಿಯಾದಂಥವ್ರು ಅಪ್ಲೈ ಮಾಡ್ಬೋದು, ಈ ರೀತಿ ಎಕ್ಸಾಮ್ ಬಗ್ಗೆ ನಿಮಗೆ ಮಾಹಿತಿ ಇರೋದು ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಈ CGL ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ 4 ಹಂತದಲ್ಲಿದೆ. ಹೇಗೆ ನಮ್ಮ UPSCಯಲ್ಲಿ ಅಥವಾ KPSCಯಲ್ಲಿ ಮೊದಲು ಪ್ರಿಲಿಮ್ಸ್ ಇರುತ್ತೆ, ನಂತರ ಮೇನ್ ಎಕ್ಸಾಮಿನೇಷನ್ ಇರುತ್ತೆ, ನಂತರ ಇಂಟರ್ವ್ಯೂ ಇರುತ್ತೆ. ಅದೇ ರೀತಿ ಹಂತದಲ್ಲಿ CGLಲ್ಲಿ 4 ಹಂತ ಇರುತ್ತೆ. ಮೊದಲೇ 2 ಹಂತಗಳನ್ನ ಟಯರ್ ಅಂತ ಕರೀತಾರೆ ಹಂತನ. ಈ ಟಯರ್ 1 ಮತ್ತು ಟಯರ್ 2 ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಈ ಟಯರ್ 3 ಬಂದು ಡಿಸ್ಕ್ರಿಪ್ಟಿವ್ ಅಥವಾ ಪೆನ್ನು ಪೇಪರಲ್ಲಿ ಬರೆಯುವಂತಹ ಒಂದು ಎಕ್ಸಾಮ್ ಆಗಿರುತ್ತೆ. ಈ ಟಯರ್ 4 ಜನರಲ್ ಆಗಿ ಡೇಟಾ ಎಂಟ್ರಿ ಜಾಬ್ಸ್ ಹಾಕಿರುವಂಥವ್ರು, ಟೈಪಿಂಗ್ ಪ್ರೊಫೆಷನ್ಸಿಯನ್ನು ತೋರಿಸುವಂಥವ್ರಿಗೆ ಮಾತ್ರ ಇರುತ್ತೆ. ಇನ್ನು ಉಳಿದವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ. ಸೊ ಜನರಲ್ ಆಗಿ ನೀವು ಹೇಳ್ಬೋದು ಇದು 3 ಹಂತದ ಎಕ್ಸಾಮ್ ಅಂತ ಹೇಳ್ಬಿಟ್ಟು. ಸೊ 2 ಕಂಪ್ಯೂಟರ್ ಬೇಸ್ಡ್ ಅಥವಾ ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಮೂರನೇ ಟಯರ್ ಬಂದು ಪೆನ್ ಆ್ಯಂಡ್ ಪೇಪರ್ ಎಕ್ಸಾಮ್ ಆಗಿರುತ್ತೆ. ಸೊ ಇದು ನಮ್ಮ CGL ಎಕ್ಸಾಮ್ ನಡೆಯುವಂತಹ ಒಂದು ಪ್ಯಾಟ್ರನ್ ಅಥವಾ ಮಾದರಿ ಅಂತ ಹೇಳ್ಬೋದು. ಇನ್ನು ಮುಂದೆ ನೀವು ನೋಡ್ಬೋದು, ಈಗ ನಮಗೆ ಏಪ್ರಿಲ್ 22ಕ್ಕೆ ಒಂದು ಟೆಂಟೇಟಿವ್ ಡೇಟ್ ಏನಿದೆ, ಈ CGL ಎಕ್ಸಾಮ್ನ ನೀವು ಮೊದಲು 2ನೇ ಹಂತಕ್ಕೆ ಹೋಗಬೇಕು ಅಂದರೆ ಮೊದಲನೇ ಹಂತನ ತೀರ್ಗಡೆ ಹೊಂದಬೇಕು. ಸೊ ಈ ಟಯರ್ 1 ಏನಿದೆ, ಈ ಟಯರ್ 1ನ ಸಿಲೆಬಸ್ ಏನು ಸಂಕ್ಷಿಪ್ತವಾಗಿ ನೋಡೋಣ. ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಅಂಕಗಳಿರುತ್ತೆ, ಎಷ್ಟು ನೆಗೆಟಿವ್ ಅಂಕಗಳಿರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊತಾ ಹೋಗಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಟಯರ್ 1ನಲ್ಲಿ ನಮಗೆ ಮುಖ್ಯವಾಗಿ 4 ಸೆಕ್ಷನ್ ಇರುತ್ತೆ. ಒಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇನ್ನೊಂದು ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಗ್ರಹಿಕೆಗಳು ಅಥವಾ ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಪ್ರತಿಯೊಂದು ಸೆಕ್ಷನ್ಗೂ 25 ಪ್ರಶ್ನೆಗಳು ಕೇಳ್ತಾರೆ. ಒಂದಕ್ಕೆ 2 ಅಂಕಗಳಿರುತ್ತೆ. ಸೊ ಟೋಟಲ್ ಆಗಿ ಒಂದು ಸೆಕ್ಷನಲ್ಲಿ 50 ಅಂಕ. ಒಟ್ಟಾರೆ 100 ಪ್ರಶ್ನೆಗಳಿಗೆ 200 ಅಂಕ ಇರುತ್ತೆ. 0.50 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಬರೀ 60 ನಿಮಿಷ ಕಾಲಾವಕಾಶ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆದ್ರಿಂದ ಇಂಗ್ಲೀಷಲ್ಲಿ ನಿಮಗೆ ಪ್ರಶ್ನೆಗಳಿರುತ್ತೆ. ಸೊ ನೀವು ಕನ್ನಡದಲ್ಲಿ ಓದ್ಬಿಟ್ಟು ಪ್ರಯತ್ನ ಮಾಡಬೇಕು ಅಂತ ಅಂದರೆ ನಿಮಗೆ ಕಷ್ಟ ಆಗ್ಬೋದು. ಬಟ್ ನೀವು ಕಲ್ತ್ಕೋಬೇಕಾಗತ್ತೆ. ಮುಂದೆ ಕೂಡ ನಿಮಗೆ ಇದು ಉಪಯೋಗಕ್ಕೆ ಬರುತ್ತೆ. ಎಲ್ಲ ಎಕ್ಸಾಮ್ಗಳಿಗೂ ನೀವು ಇಂಗ್ಲೀಷ್ನ ಕಲ್ತ್ಕೋಬೇಕಾಗತ್ತೆ. ಸೊ ಇದು ನಮ್ಮ ಟಯರ್ 1 ಅಥವಾ ಹಂತ 1 ಏನಿದೆ CGL ಎಕ್ಸಾಮ್, SSC CGL ಎಕ್ಸಾಮಿನ ಹಂತ 1 ಏನಿದೆ ಅದರ ಸಿಲೆಬಸ್ ಅಥವಾ ಪ್ಯಾಟರ್ನ್ ಹೀಗಾಗಿದೆ. ಇನ್ನು ಸಿಲೆಬಸ್ ನೋಡೋದಾದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ನಾವು ಆಪ್ಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಅಥವಾ ಕ್ವಾಂಟ್ಸ್ ಅಂತ ಏನು ಹೇಳ್ತೀವಿ, CGL ಎಕ್ಸಾಮಲ್ಲಿ ಕೇಳುವಂತಹ ಸಿಲೆಬಸ್ ಇದಾಗಿರುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು, ಜನರಲ್ ಆಗಿ ಕೇಳುವಂಥ ಆಪ್ಟಿಟ್ಯೂಡ್ ಆಗಿದೆ. ಕಷ್ಟದಂಥದ್ದೇನೂ ಇಲ್ಲ. ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್ಸ್, ಈ ರೀತಿ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಕೇಳೋ ಥರದ್ದೇ ಒಂದು ಆಪ್ಟಿಟ್ಯೂಡ್ ಆಗಿರುತ್ತೆ. ಸೊ ಇನ್ನು ನೋಡ್ಬೋದು, ಇದೊಂದಿಷ್ಟು ಮ್ಯಾಥಮೆಟಿಕಲಿ ಇರುತ್ತೆ. ಸ್ವಲ್ಪ ಜಾಮೆಟ್ರಿಕಲ್ ಶೇಪ್ಸ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಸೊ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ನೀವು ಇದನ್ನು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಆಪ್ಟಿಟ್ಯೂಡ್ನ. ಇನ್ನು ನೀವು ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಥವಾ ಇದರಲ್ಲಿ 2 ಭಾಗ ಬರುತ್ತೆ. ಒಂದು ವರ್ಬಲ್ ರೀಸನಿಂಗ್, ಇನ್ನೊಂದು ನಾನ್ ವರ್ಬಲ್ ರೀಸನಿಂಗ್ ಅಂತ. ವರ್ಬಲ್ ರೀಸನಿಂಗ್ ಅಂತ ಅಂದರೆ ನಿಮಗೆ ಅಕ್ಷರಗಳನ್ನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಮಗೆ ರೀಸನಿಂಗ್ ಪ್ರಶ್ನೆಗಳನ್ನ ಕೇಳ್ಬೋದು. ಉದಾಹರಣೆಗೆ ಕೊಡ್ತೇನಾದರೆ ABCDEF ಅನ್ನೋರು ಅಕ್ಕಪಕ್ಕ ಕೂತಿರ್ತಾರೆ. ಅದರಲ್ಲಿ ಯಾರ್ಯಾರು ಪಕ್ಕ ಕೂತಿದ್ದಾರೆ ಅಂತ ಹೇಳೋದಿಲ್ಲ. D ಪಕ್ಕ ಕೂತಿದ್ದಾನೆ, Fಗಿಂತ 2 ಪಟ್ಟು ಆ ಕಡೆ E ಕೂತಿದ್ದಾನೆ. ಹಾಗಾದರೆ C ಪಕ್ಕ ಕೂತಿರೋದು ಯಾರು? ಈ ರೀತಿ ಪ್ರಶ್ನೆಗಳನ್ನ ನೀವೇನು ನೋಡ್ತೀರಾ, ಇದನ್ನು ವರ್ಬಲ್ ರೀಸನಿಂಗ್ ಪ್ರಶ್ನೆಗಳು ಅಂತ ಕೇಳ್ತಾರೆ. ಅದೇ ರೀತಿ ನಾನ್ ವರ್ಬಲ್ ಅಂದರೆ ನಂಬರ್ಸನ್ನು ಇಟ್ಕೊಂಡು ಕೇಳುವಂತಹ ಪ್ರಶ್ನೆಗಳನ್ನ ನಾನ್ ವರ್ಬಲ್ ರೀಸನಿಂಗ್ ಕ್ವಶನ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂಥ ಪ್ರಶ್ನೆ ರೀಸನಿಂಗ್ ಏನಿದೆ, ಆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಅದು ಒನ್ ಆಫ್ ದ ಸೆಕ್ಷನ್ ನಮ್ಮ CGL ಎಕ್ಸಾಮ್ನಲ್ಲಿ. ಸೊ ನೀವು ನೋಡ್ಬೋದು ಯಾವ ರೀತಿಯ ಸಿಲೆಬಸ್ ಇದೆ ಇದಕ್ಕೆ ಅಂತ. ಬ್ಲಡ್ ರಿಲೇಷನ್ಸ್ ಆಗಿರ್ಬೋದು, A B ಸನ್ ಆಗಿದ್ದಾನೆ, C D ಡಾಟರ್ ಆಗಿದ್ದಾರೆ, ಆ ರೀತಿಯಾದ ಪ್ರಶ್ನೆಗಳು ಕೂಡ ನಿಮಗೆ ಕೇಳ್ಬೋದು. ಸೊ ಇದು ನಿಮ್ಮ ರೀಸನಿಂಗ್ನ ಸಿಲೆಬಸ್ ಆಗಿರುತ್ತೆ ಸ್ನೇಹಿತರೆ.
ಇನ್ನು ಇಂಗ್ಲೀಷ್ ಕಾಂಪ್ರಹೆನ್ಷನ್, ನಾವು ಇಂಗ್ಲೀಷ್ನ ನಾರ್ಮಲ್ ಆಗಿ ಇಗ್ನೋರ್ ಮಾಡ್ತಾರೆ ಎಲ್ಲರೂ, ಆದರೆ ಮಾಡಬಾರ್ದು. ಈಗ ಕರ್ನಾಟಕ ಎಕ್ಸಾಮ್ಸಲ್ಲಿ ಕೂಡ 30 to 35 ಮಾರ್ಕ್ಸ್ ಇಂಗ್ಲೀಷ್ನ ಕೇಳ್ತಾ ಇದ್ದಾರೆ, ಕಾಂಪ್ರಹೆನ್ಷನ್ ಪ್ಯಾಸೇಜಸ್ನ ಕೇಳ್ತಾ ಇದ್ದಾರೆ. ನಮ್ಮ UPSC ಆದಂಥ CSAT ಪೇಪರಲ್ಲಿ ಕೂಡ ಕಾಂಪ್ರಹೆನ್ಷನ್ಗೆ ಜಾಸ್ತಿ ಒತ್ತನ್ನು ನೀಡ್ತಾ ಇದ್ದಾರೆ. ಸೊ ನೀವು ಇಂಗ್ಲೀಷ್ನ ನೀವು ಕಡೆಗಣಿಸಂಗಿಲ್ಲ. ಸೊ ಇಂಗ್ಲೀಷಲ್ಲಿ ನಿಮಗೆ ಸಬ್ಸ್ಟಿಟ್ಯೂಟ್ ಆಗಿರ್ಬೋದು, ಆ್ಯಂಟನಿಮ್, ಸಿನೋನಿಮ್ ಅಥವಾ ಆಪೋಸಿಟ್ ವರ್ಡ್ಸ್, ಸಿಮಿಲರ್ ವರ್ಡ್ಸ್ ಆಗಿರ್ಬೋದು, ಅಥವಾ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಅಥವಾ ಕಾಂಪ್ರಹೆನ್ಷನ್ ಅಂದರೆ ಪ್ಯಾಸೇಜ್ ಕೂಡ ಕೊಟ್ಬಿಟ್ಟು ನಿಮಗೆ ಅದ್ರ ಮೇಲೆ ಪ್ರಶ್ನೆ ಕೇಳ್ಬೋದು. ಈ ಪ್ಯಾಸೇಜನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ನೀವು ಒಂದು ಟೆಕ್ನಿಕ್ನ ಕಲ್ತ್ಕೋಬೇಕಾಗತ್ತೆ. ಅದನ್ನ ಮುಂದೆ ಹೇಳ್ತೇನೆ. ಅಂದರೆ ನಿಮಗೆ ಸಮಯ ಅಭಾವ ಇರುತ್ತೆ, ಯಾಕಂದರೆ 60 ನಿಮಿಷದಲ್ಲಿ ನೀವು 4 ಸೆಕ್ಷನ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಂಗ್ಲೀಷಿಗೆ ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಬೇಗ ಬೇಗ ಮಾಡ್ಕೋಬೋದು. ಮುಂದಿನ ಸೆಕ್ಷನ್ ಬಂದು ಜನರಲ್ ಅವೇರ್ನೆಸ್ ಆಗಿರುತ್ತೆ ಸ್ನೇಹಿತರೆ. ಈ ಜನರಲ್ ಅವೇರ್ನೆಸ್ ಬಂದರೆ ಜನರಲ್ ನಾಲೆಜ್ ಅಂತ. ಇದರಲ್ಲಿ ನಮಗೆ ಹಿಸ್ಟ್ರಿ ಬರುತ್ತೆ, ಎಕಾನಮಿ ಬರುತ್ತೆ, ಪಾಲಿಟಿ ಬರುತ್ತೆ, ಅಥವಾ ಇಂಪಾರ್ಟೆಂಟ್ ಸ್ಕೀಮ್ಸ್, ಗೌರ್ಮೆಂಟಿಂದ ಬಂದಿರುವಂಥ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಆಗಿರ್ಬೋದು, ಪೋರ್ಟಫೋಲಿಯೋದಲ್ಲಿ ಇರುವಂಥವ್ರು, ಮತ್ತು ಸ್ಪೋರ್ಟ್ಸ್ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಬುಕ್ಸ್ ಮತ್ತು ಆಥರ್ಸ್, ಸೈನ್ಸ್, ಮತ್ತು ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ನಮ್ಮ ಜನರಲ್ ನಾಲೆಜ್ ಸೆಕ್ಷನಲ್ಲಿ ಬರುತ್ತೆ ನಮಗೆ. ಸೊ ಈ 25 ಕ್ವಶನ್ಸ್ ಏನಿದೆ, ಸೊ ಈ 4 ಸೆಕ್ಷನಿಂದ ಎತ್ತಲಾಗುತ್ತೆ. ಸೊ ಟೋಟಲ್ ಆಗಿ 100 ಪ್ರಶ್ನೆಗಳು, 200 ಮಾರ್ಕ್ಸ್ಗಳಿಗೆ 0.50 ನೆಗೆಟಿವ್ ಅಂಕ. ಸಿಲೆಬಸ್ನ ನಾನು ನಿಮಗೆ ತೋರಿಸಿದ್ದೇನೆ. ಈ ವಿಡಿಯೋನ ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಅದು 85 ದಿನಗಳಲ್ಲಿ ನಾವು ಹೇಗೆ ಇದಕ್ಕೆ ಪ್ರಿಪೇರ್ ಆಗಬೇಕು ಅಥವಾ ಎಕ್ಸಾಮ್ನ ತಯಾರಿಕೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ನಾವು ನೋಡ್ಬೋದು, ನಮಗೆ ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದರೆ ನಮಗೆ ಒಂದು ಟೈಮ್ ಟೇಬಲ್ ಅನ್ನೋದು ಇರಬೇಕು. ಅದನ್ನು ರಿವಿಷನ್ ಮಾಡೋಕ್ಕೆ ಸಮಯ ಕೊಡಬೇಕು. ಅದಕ್ಕೆ ಸೂಕ್ತವಾದಂಥ ಅಣಕು ಪರೀಕ್ಷೆಗಳನ್ನ ನಾವು ಸಾಲ್ವ್ ಮಾಡಬೇಕು. ಸೊ ಮೊದಲನೇದಾಗಿ ನಾನು ನಿಮಗೆ ಈ ಟೈಮ್ ಟೇಬಲ್ ಹೆಂಗೆ ಹಾಕ್ಕೊಡ್ಬೇಕು 85 ದಿನಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ನೋಡಿ, ನಾನೊಂದು ಸ್ಯಾಂಪಲ್ ಟೈಮ್ ಟೇಬಲ್ನ ಹಾಕಿ ನಿಮಗೆ ತೋರಿಸಿದ್ದೇನೆ. ಏಪ್ರಿಲ್ 22ಕ್ಕೆ ಎಕ್ಸಾಮ್ ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ಪಕ್ಷ 86 ದಿನಕ್ಕೆ ಸಿಗುತ್ತೆ ಇವತ್ತಿನವರೆಗೆ. ಸೊ ನೀವು ಇವತ್ತಿಂದನೇ ಶುರು ಮಾಡಿದ್ದೀರಾ ಅಂತ ಅಂದರೆ ಸೊ ನಿಮಗೆ 85 ದಿನಗಳ ಒಂದು ಕನಿಷ್ಠ ಪಕ್ಷ ರೌಂಡ್ ಫಿಗರ್ ಡೇಸ್ ನಿಮಗೆ ಪ್ರಿಪ್ರೇಷನ್ಗೆ ಸಿಗುತ್ತೆ. ಸೊ ಮೊದಲನೇದಾಗಿ ನಾನು ನಿಮಗೆ ಹೇಗೆ ಪ್ರಿಪ್ರೇಷನ್ ಟೈಮ್ ಟೇಬಲ್ ಹಾಕ್ಕೊಡೋದು ಅಂತ ಹೇಳ್ತಾ ಇದ್ದೇನೆ. ನೋಡಿ, ನಿಮ್ಮ ಬಳಿ 85 ದಿನಗಳಿದೆ ಇವಾಗ. ಆ 85 ದಿನಗಳಲ್ಲಿ ನಾವು ಅದನ್ನು 30 + 30 + 25 ಅಂತ ಡಿವೈಡ್ ಮಾಡೋಣ. ಸೊ ಈ ಕೊನೆ 25 ದಿನ ಏನಿದೆ, ಆ 25 ದಿನನ ನಾವು ಸೂಕ್ತ ಕಂಪ್ಲೀಟಾಗಿ ರಿವಿಷನಿಗೆ ಇಡೋಣ. ರಿವಿಷನ್ ಮತ್ತು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಇಡೋಣ. ಈ 30 + 30 ಡೇಸಲ್ಲಿ ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡೋಣ ಅಥವಾ ಓದ್ಕೊಳ್ಳೋಣ ಅಂತ ಹೇಳೋಣ. ಸೊ ಫಸ್ಟ್ 30 ಡೇಸಲ್ಲಿ ನಮಗೆ ಈಸಿ ಆಗುವಂತಹ ಟಾಪಿಕ್ ಅಥವಾ ಸುಲಭವಾಗಿ ಇರುವಂತಹ ಟಾಪಿಕ್ಸ್ನ ನಾವು ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಎಕ್ಸಾಮ್ನಲ್ಲಿ ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ನೆಕ್ಸ್ಟ್ 30 ಡೇಸಲ್ಲಿ ನಾವು ಅದನ್ನ ನಮ್ಮ ಪ್ರಿಪ್ರೇಷನ್ಗೆ ಕೂಡ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ನಾವು ದಿನ ಪ್ರಿಪ್ರೇಷನ್ ನಾವು ಇಷ್ಟು ಗಂಟೆಗಳ ಕಾಲ ಓದ್ತಾ ಇದ್ದೀವಿ ಅಂದರೆ ಅಷ್ಟು ಗಂಟೆಗಳ ಕಾಲ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ಸೊ ಮಧ್ಯದ 30 ದಿನಗಳು ಪ್ರಮುಖವಾದದ್ದು. ನಾವು ಕಷ್ಟ ಸಿಲೆಬಸ್ನ ಕೂಡ ಕವರ್ ಮಾಡಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ 60 ದಿನಗಳಲ್ಲಿ ನಾವು ಕಂಪ್ಲೀಟ್ ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕೊನೆಯ 25 ದಿನಗಳನ್ನ ರಿವಿಷನ್ ಮತ್ತು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲಿಕ್ಕೆ ಇಟ್ಕೋಬೇಕಾಗತ್ತೆ. ಸೊ ನೀವು ನೋಡ್ಬೋದು, ನಾನು ನಿಮಗೆ ಹೇಗೆ 30 + 30 + 25 ಫಾರ್ಮುಲಾ ಹೇಳಿದೆ, ಅದೇ ರೀತಿ ಈ ಫಸ್ಟ್ 30ಯಲ್ಲಿ ನಾವು ಹೇಗೆ ಓದ್ಕೊಬೇಕು ಅಂತ. ನಿಮಗೆ ಒಂದು ತಿಂಗಳಲ್ಲಿ 4 ವಾರದಿಂದ 5 ವಾರಗಳು ಸಿಗುತ್ತೆ. ಸೊ ಈ ಒಂದು ವಾರಗಟ್ಟಲೆ ನಾವು ಟೈಮ್ ಟೇಬಲ್ ಹಾಕೊಂಡು ಹೋಗಬೇಕಾಗುತ್ತೆ. ಸೊ ನಾನು ಇಲ್ಲಿ ನಿಮಗೆ 1 ವಾರದ ಟೈಮ್ ಟೇಬಲ್ನ ಹಾಕಿ ತೋರಿಸಿದ್ದೇನೆ ಸ್ಯಾಂಪಲ್ ಆಗಿ. ಸೊ ಹೇಗೆ ಅಂತಂದರೆ, ಸೊ ನಾನು ನಿಮಗೆ ಇಲ್ಲಿ 1 ವಾರದ ಟೈಮ್ ಟೇಬಲ್ನ ಸ್ಯಾಂಪಲ್ ಆಗಿ ಹಾಕಿ ತೋರಿಸಿದ್ದೇನೆ. ಸೊ ಇದರಲ್ಲಿ ನಿಮಗೆ ಈ ಟೈಮ್ ಟೇಬಲ್ನ ನೀವು ಹಾಕಿಕೊಳ್ಳೋಕ್ಕಿಂತ ಮುಂಚೆ ನೀವು 2 ರೀತಿಯ ಕ್ಯಾಟಗರಿ ಇದೆ ಇದರಲ್ಲಿ. ಒಂದು ವರ್ಕಿಂಗ್ ಪೀಪಲ್, ಇನ್ನೊಂದು ನಾನ್ ವರ್ಕಿಂಗ್ ಪೀಪಲ್. ವರ್ಕಿಂಗ್ ಪೀಪಲ್ಗೆ 6 ರಿಂದ 8 ತಾಸು ಬರೀ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಅವರಿಗೆ ಓದೋಕ್ಕೆ ಕಡಿಮೆ ಸಮಯ ಸಿಗುತ್ತೆ. ಇನ್ನು ನಾನ್ ವರ್ಕಿಂಗ್ ಪೀಪಲ್ಲು ಯಾವಾಗ ಪ್ರಿಪ್ರೇಷನ್ಗಂತಲೇ ಪ್ರಿಪೇರ್ ಆಗಿರುವಂತಹ ಸ್ಟೂಡೆಂಟ್ಸ್ ಅಥವಾ ಅಭ್ಯರ್ಥಿಗಳು, ಅವರಿಗೆ ಸ್ವಲ್ಪ ಹೆಚ್ಚುವರಿ ಕಾಲಾವಕಾಶ ಸಿಗುತ್ತೆ. ಸೊ ನಾನು ಮೊದಲದಾಗಿ ಈ ಪ್ರಿಪ್ರೇಷನ್ಗಂತ ಇರುವಂಥ ಸ್ಟೂಡೆಂಟ್ಸ್ನ ಬಗ್ಗೆ ಇರುವಂಥ ಟೈಮ್ ಟೇಬಲ್ನ ಹೇಳ್ತೇನೆ. ಆಮೇಲೆ ನಾನು ವರ್ಕಿಂಗ್ ಪೀಪಲ್ಗೆ ಇರುವಂತಹ ಟೈಮ್ ಟೇಬಲ್ ಹೇಗೆ ಹಾಕೋಬೇಕು ಅಂತ ಹೇಳ್ತೇನೆ. ಸೊ ಈ 1 ವೀಕ್ ಟೈಮ್ ಟೇಬಲಲ್ಲಿ ನೀವು ಹೇಗೆ ಡಿವೈಡ್ ಮಾಡಬೇಕು ಅಂದರೆ, 1 ವಾರದಲ್ಲಿ 7 ದಿನ ಇರುತ್ತೆ. ಆ 7ನೇ ದಿನ ಏನಿರುತ್ತೆ, ಈಗ 27ರಿಂದ ನೀವು ಟೈಮ್ ಟೇಬಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ 2ನೇ ತಾರೀಕು ಫೆಬ್ರವರಿಗೆ ನೀವು 7ನೇ ದಿನ ಆಗುತ್ತೆ. ಆ 7ನೇ ದಿನನ ಆ ವಾರದಲ್ಲಿ ಓದಿರುವಂತಹ ಕಾನ್ಸೆಪ್ಟ್ಸ್ನ ರಿವಿಷನಿಗೆ ನೀವು ಸಮಯವನ್ನು ಮೀಸಲಿಡಬೇಕಾಗುತ್ತೆ. ಇನ್ನು ಉಳಿದಿರುವಂತಹ 6 ದಿನಗಳಲ್ಲಿ ನೀವು ಸಿಲೆಬಸ್ನ ಕವರ್ ಮಾಡಬೇಕಾಗತ್ತೆ. ಸೊ ಸಿಲೆಬಸ್ನ ಹೇಗೆ ಕವರ್ ಮಾಡೋದು ಅಂತ ಅಂದರೆ, ನಿಮಗೆ ಇವಾಗ ಎಷ್ಟು ತಾಸು ಓದ್ತೀರಾ ಅಂತ ಹೇಳಿಬಿಟ್ಟು ನೀವು ಮನವರಿಕೆ ಮಾಡ್ಕೋಬೇಕು. ನೀವು ದಿನಕ್ಕೆ ನಿಮಗೆ ಎಷ್ಟು ತಾಸು ಸಿಗುತ್ತೆ, ನೀವು ಯಾವ್ಯಾವ ಕಾನ್ಸೆಪ್ಟಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ್ಯಾವ ಕಾನ್ಸೆಪ್ಟಲ್ಲಿ ವೀಕ್ ಇದ್ದೀರಾ, ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿ ಬರುತ್ತೆ. ಸೊ ನೀವು ಕಾನ್ಸೆಪ್ಟ್ ಎಷ್ಟು ಟೈಮ್ ತೊಗೊಳ್ತೀರಾ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ
ಬರುತ್ತೆ. ನಾನು ನಿಮಗೆ ಸಿಲೆಬಸ್ನ ತೋರಿಸಿದ್ದೆ, ಇಲ್ಲಿ ನೋಡ್ಬೋದು ನೀವು ಸಿಲೆಬಸ್ನ ನಾವು ನಿಮಗೆ ಹಾಕಿದ್ದೇವೆ. ಸೊ ನೀವು ಇದರಲ್ಲಿ ಒಂದೊಂದೇ ಕಾನ್ಸೆಪ್ಟ್ನ ನೀವು ಎತ್ಕೊತಾ ಹೋಗಬೇಕು. ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನ ಡೈಲಿ ನೀವು ಸಾಲ್ವ್ ಮಾಡಬೇಕು. ಆವಾಗ ನಿಮಗೆ 60 ನಿಮಿಷದಲ್ಲಿ ಹೇಗೆ ನೀವು ಈ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೋದು, ನೀವು ಡೈಲಿ ಮಾಡ್ತಾ ಇದ್ದಂಗೆ ಸಾಲ್ವ್ ಮಾಡ್ತಿದ್ದಂಗೆ ನಿಮಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನ ಡೈಲಿ ಸಾಲ್ವ್ ಮಾಡಬೇಕು. ಸೊ ಈ ಸಿಲೆಬಸ್ನ ನೋಡಿ, ಇದರಲ್ಲಿ ಒಂದೊಂದೇ ಕಾನ್ಸೆಪ್ಟ್ನ ತಗೋಬೇಕು. ಇಂಟೆಲಿಜೆನ್ಸ್ ರೀಸನಿಂಗಲ್ಲಿ ಒಂದು ಕಾನ್ಸೆಪ್ಟ್, ಹಾಗೆ ಇಂಗ್ಲೀಷಲ್ಲಿ ಒಂದು ಕಾನ್ಸೆಪ್ಟ್, ಜನರಲ್ ಅವೇರ್ನೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಓದೋಕ್ಕಿರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ನಿಮಗೆ ಹಿಸ್ಟ್ರಿ, ಪಾಲಿಟಿ, ಎಕಾನಮಿ ಇರುತ್ತೆ. ಸೊ ಅದರಲ್ಲಿ ಒಂದೊಂದು ಕಾನ್ಸೆಪ್ಟ್ನ ತಗೋಬೇಕು. ಸೊ ನಾನು ನಿಮಗೆ ತೋರಿಸಿರೋ ಹಾಗೆ ಈ ಒಂದು ವಾರದ ಸಮಯದಲ್ಲಿ 6 ದಿನಗಳಲ್ಲಿ 7ನೇ ದಿನ ರಿವಿಷನ್ ಅಂತ ಹೇಳಿದೆ. ಸೊ ಇನ್ನು ಫಸ್ಟ್ 6 ಡೇಸಲ್ಲಿ ನೀವು ಫಸ್ಟು ಸ್ಲಾಟ್ಸ್ನ ನೀವು ಹಾಕೋಬೇಕು. 2 ಅವರ್ ಸೆಷನ್ಗಳನ್ನ ಹಾಕೋಬೇಕು, 3 ಅವರ್ ಸೆಷನ್ಗಳನ್ನ ಹಾಕೋಬೇಕು. ನಾನು ಹೇಳ್ತಾ ಇರೋದು ನಾನ್ ವರ್ಕಿಂಗ್ ಪೀಪಲ್, ಯಾರು ಪ್ರಿಪ್ರೇಷನ್ಗೆ ಅಂತಲೇ ಮೀಸಲಿಟ್ಟಿರೋರಿಗೆ. ಈಗ ಬೆಳಗ್ಗೆ 3:45 ಹೇಳ್ತೀರಾ ಅಂತ ಅಂದ್ಕೊಂಡ್ರೆ ನಿಮ್ಮ ರುಟೀನ್ನ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮನೆಯ ಕೆಲಸ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಕೆಲಸಕ್ಕೆ ನೀವು ಅವಕಾಶನ ಇಟ್ಬಿಟ್ಟು, ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ನೀವು ಅವಕಾಶನ ಇಟ್ಬಿಟ್ಟು ನಿಮ್ಮ ಪ್ರಿಪ್ರೇಷನ್ನ ನೀವು ನೋಡ್ಕೋಬೇಕಾಗುತ್ತೆ. ಮೆಂಟಲ್ ಹೆಲ್ತು ಇಂಪಾರ್ಟೆಂಟು, ಫಿಸಿಕಲ್ ಹೆಲ್ತು ಇಂಪಾರ್ಟೆಂಟು, ಅದನ್ನ ನೋಡಿ ನೀವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ನೀವು ಒಂದು ರುಟೀನ್ನ ಫಾಲೋ ಮಾಡಬೇಕಾಗತ್ತೆ ಪ್ರತಿದಿನ. ಸೊ ಈ ರುಟೀನ್ ಅಲ್ಲಿ ನೀವುಗೆ ಮಾರ್ನಿಂಗ್ ಸೆಷನ್ಸ್ ಹಾಕೊಂಡಿರ್ತೀರಾ, ಆಫ್ಟರ್ನೂನ್ ಸೆಷನ್ ಹಾಕೊಂಡಿರ್ತೀರಾ, ನೈಟ್ ಸೆಷನ್ ಹಾಕೊಂಡಿರ್ತೀರಾ. ನೀವು ನಿಮ್ಮ ಅನುಗುಣವಾಗಿ ಅಥವಾ ನಿಮಗೆ ಫೀಸಿಬಲ್ ಇರುವಂತಹ ಒಂದು ಟೈಮ್ ಟೇಬಲ್ನ ರುಟೀನ್ನ ಹಾಕ್ಕೊಳ್ಳಿ ಅಂತ ಹೇಳಿದೆ. ಸೊ ಅದರಲ್ಲಿ ನಮಗೆ ಮುಖ್ಯವಾಗಿ 2 ಅವರ್ ಸೆಷನ್ ಒಂದು, 3 ಅವರ್ ಸೆಷನ್ ಒಂದು ಬೇಕಾಗುತ್ತೆ. ಸೊ ಈ 3 ಅವರ್ ಸೆಷನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಒಂದು ದೊಡ್ಡ ಕಾನ್ಸೆಪ್ಟ್ನ ನೀವು ತಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಪ್ರಾಫಿಟ್ ಲಾಸ್ ಅಂತ ಹೇಳ್ತೇನೆ. ಪ್ರಾಫಿಟ್ ಲಾಸಲ್ಲಿ ನಿಮಗೆ ಸುಲಭ ಅನಿಸ್ಬೋದು, ಆದರೆ ಕಾಂಪ್ಲೆಕ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಿಮಗೆ ಅದರಲ್ಲಿ ಹೆಚ್ಚುವರಿ ಪ್ರಾಕ್ಟೀಸ್ನ ಅವಶ್ಯಕತೆ ಇರುತ್ತೆ. ಸೊ ನೀವು 3 ತಾಸು ಪ್ರಾಫಿಟ್ ಆ್ಯಂಡ್ ಲಾಸ್ನ ಸಾಲ್ವ್ ಮಾಡ್ತೀರಾ ಅಂತಂದರೆ ಆ ಪ್ರಾಫಿಟ್ ಆ್ಯಂಡ್ ಲಾಸ್ನ 3 ಅವರ್ ಸೆಷನ್ಗೆ ಹಾಕೋತೀರಾ. ಅದೇ ರೀತಿ ಇನ್ನು ನಾನು ನಿಮಗೆ ಹೇಳಿದೆ, ಬರೀ ಆಪ್ಟಿಟ್ಯೂಡ್ ಮಾಡೋದಲ್ಲ, ರೀಸನಿಂಗ್ ಕೂಡ ಓದಬೇಕು, ಜನರಲ್ ಕೂಡ ಓದಬೇಕು, ಇಂಗ್ಲೀಷ್ ಕೂಡ ಓದಬೇಕಂತ. ಎಲ್ಲದಕ್ಕೂ ಸೂಕ್ತವಾದಂತಹ ಸಮಯವನ್ನು ನೀವು ನೀಡಬೇಕಾಗುತ್ತೆ. ಸೊ ಈ 2 ಅವರ್ ಸೆಷನ್ ಮತ್ತು 3 ಅವರ್ ಸೆಷನ್ನ ನೀವೇನು ಮಾಡ್ಕೊಂಡು ಓದ್ತಾ ಇರ್ತೀರಾ ಡೈಲಿ, ಆ ಕಾನ್ಸೆಪ್ಟ್ ವೈಸ್ನ ಡಿವೈಡ್ ಮಾಡ್ತೀರಾ. ಮತ್ತು ಆ ಕಾನ್ಸೆಪ್ಟಿಗೆ ನಿಮಗೆ ಎಷ್ಟು ತಾಸು ಓದ್ಲಿಕ್ಕೆ ಬೇಕು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದಕ್ಕೆ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ ಅಂತ ನೀವು ತಿಳ್ಕೊಬೇಕಾಗತ್ತೆ. ಸೊ ನೀವು ಇವಾಗ ಮೊದಲನೇ ದಿನ ನಾನು ನಿಮಗೆ ಹೇಳ್ತೀನಿ, ನಿಮಗೆ 6ರಿಂದ 8 ತಾಸು ಓದಲಿಕ್ಕಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ 3 ಅವರ್ ಸೆಷನ್ ಮತ್ತು 2 ಅವರ್ ಸೆಷನ್ನ ಮಾಡ್ಕೊಂಡಿರ್ತೀರಾ. 3 ಅವರಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್ನ ತೊಗೊತೀರಾ, 2 ಅವರಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ತೊಗೊತೀರಾ, ಅವೆರಡನ್ನೂ ಓದ್ತೀರಾ, ಸೂಕ್ತವಾದಂಥ ಫಾರ್ಮುಲಾಸ್ನ ಬರೆದಿಟ್ಕೋತೀರಾ ಒಂದು ಶೀಟಲ್ಲಿ, ಮತ್ತು ಹೆಚ್ಚುವರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಇನ್ನು 2ನೇ ದಿನ ಕೂಡ ಇದೇ ರೀತಿಯಾದಂಥ ಒಂದು ಕಾನ್ಸೆಪ್ಟ್ನ ತೊಗೊತೀರಾ. ಅದೇ ರೀತಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್ ಹಾಗೆ ಕರೆಂಟ್ ಅಫೇರ್ಸ್ನ ಕೂಡ ಕವರ್ ಮಾಡ್ಕೊತಾ ಹೋಗಬೇಕು. ಸೊ ಈ ರೀತಿ ಸೆಷನ್ನ ವೈಸಲ್ಲಿ ನೀವು ಓದ್ಕೊತಾ ಹೋದರೆ 6ನೇ ದಿನ ಅಷ್ಟೊತ್ತಿಗೆ ನೀವು ಪ್ರೋಗ್ರೆಸ್ನ ತೋರಿಸಿರ್ತೀರಾ. ಆ 7ನೇ ದಿನ ನೀವೇನು ಸಿಗುತ್ತೆ, ನೀವು ಆ ವಾರದಲ್ಲಿ ಓದಿರುವಂತಹ ಎಲ್ಲ ಕಾನ್ಸೆಪ್ಟ್ನ ನೀವು ರಿವಿಷನ್ ಮಾಡ್ತೀರಾ, ಮತ್ತು ಕಾನ್ಸೆಪ್ಟ್ ವೈಸ್ ಆದಂತಹ ಒಂದು ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿ ನೀವು ಒಂದು ವಾರ ನೀವು ಮಾಡಿದ್ರೆ ನೀವು ಒಂದು ವಾರದಲ್ಲಿ 3ರಿಂದ 4 ಕಾನ್ಸೆಪ್ಟ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನೀವು ಕವರ್ ಮಾಡಿರ್ಬೋದು. ಸೊ ಆವಾಗ ನಿಮಗೆ 85 ದಿನಗಳಲ್ಲಿ ನಾನೇನು ಹೇಳಿದೆ, ಈ 60 ದಿನಗಳಲ್ಲಿ ನೀವು ಸಿಲೆಬಸ್ ಮುಗಿಸಿ ಇನ್ನೂ 25 ದಿನ ರಿವಿಷನ್ ಮಾಡಲಿಕ್ಕೆ ನೀವು ಇಟ್ಕೊಬೋದು. ಸೊ ಈ ರೀತಿ ಮಾಡಿದಾಗ ನೀವು CGL ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ನಿಮಗೆ ನಾನ್ ವರ್ಕಿಂಗ್ ಪೀಪಲ್ಗೆ ನಾನು ಟೈಮ್ ಟೇಬಲ್ ಹೇಗೆ ಹಾಕ್ಕೊಡ್ಬೇಕು ಅಂತ ಹೇಳಿದೆ. ಸೆಷನ್ ಆಗಿ ಡಿವೈಡ್ ಮಾಡಿ, ನಿಮ್ಮ ಕಾನ್ಸೆಪ್ಟ್ನ ಅವರ್ಸ್ ಆಗಿ ಡಿವೈಡ್ ಮಾಡಿ, ಆ ಅವರ್ಸಲ್ಲಿರುವಂತಹ ಅದನ್ನು ಸೆಷನ್ಗಳಿಗೆ ಹಾಕಿ ಆ 6 ದಿನಗಳಲ್ಲಿ ಓದಿ 7ನೇ ದಿನ ರಿವಿಷನ್ ಮಾಡಿ. ಸೊ ಈ ಒಂದು ವಾರದಲ್ಲಿ ನಿಮ್ಮ ಈ ಅಪ್ರೋಚ್ ನಿಮಗೆ ಪ್ರೋಗ್ರೆಸ್ನ ಕೊಡ್ತಾ ಇಲ್ಲ ಅಥವಾ ಎಲ್ಲೋ ಒಂದು ಕಡೆ ಲ್ಯಾಗ್ ಆಗ್ತಾ ಇದೆ ಅಂತಂದರೆ ಆ ವಾರದಲ್ಲಿ ನೀವು ಮಾಡಿರುವಂತಹ ಸ್ಟಡಿ ಅಪ್ರೋಚ್ನ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಸೊ 2ನೇ ವಾರ ಬೇರೆ ರೀತಿಯಾದಂತಹ ಟ್ರೈ ಮಾಡಿ. ಸೊ ಬೇರೆ ಒಂದು ಸ್ಟಡಿ ಅಪ್ರೋಚ್ನ ನೀವು ತಗೊಂಬನ್ನಿ. ಆ ವಾರದಲ್ಲಿ ಕೂಡ ನಿಮಗೆ ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ 3ನೇ ವಾರ ಕೂಡ ಮತ್ತೆ ಬದಲಾಯಿಸಿ. ಸೊ ಈ 3ನೇ ವಾರದಷ್ಟೊತ್ತಿಗೆ ನೀವು ನಿಮ್ಮ ಸ್ಟಡಿ ಅಪ್ರೋಚ್ನ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗಿರುತ್ತೆ. ಸೊ ಈ 3ನೇ ವಾರ ಅಷ್ಟೊತ್ತಿಗೆ ನೀವು ಹೇಗೆ ಓದಬೇಕನ್ನೋದು ಗೊತ್ತಾಗಿರುತ್ತೆ, ನಿಮ್ಮ ಸ್ಟಡಿ ಅಪ್ರೋಚ್ ಪಕ್ಕ ಆಗಿರುತ್ತೆ, ಆಲ್ಮೋಸ್ಟ್ ಒಂದು 20% ಆಫ್ ದ ಸಿಲೆಬಸ್ ಕವರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ 30 ದಿನಗಳಲ್ಲಿ ನಿಮಗೆ ಜಾಸ್ತಿ ಕಾಲಾವಕಾಶ ಬೇಡ, ನೀವು ಬೇಗ ಸಿಲೆಬಸ್ನ ಎತ್ಕೋಬೋದು. ಸೊ 60 ದಿನಗಳ ಸಮಯ ಕಾಲದಲ್ಲಿ ನೀವು ಸಿಲೆಬಸ್ನ ಕಂಪ್ಲೀಟಾಗಿ ಮುಗಿಸ್ಬೋದು ಅಂತ ನಾನು ನಿಮಗೆ ಹೇಳ್ಬೋದು. ಇನ್ನು
ವರ್ಕಿಂಗ್ ಪೀಪಲ್ಗೆ ಹೇಳೋದಾದರೆ ಅವರಿಗೆ ಸಿಗುವುದು 2 ರಿಂದ 3 ತಾಸು ಮಾತ್ರ. ಸೊ ಅವರಿಗೆ ಸ್ವಲ್ಪ ರಿವಿಷನ್ನಿಗೆ ಸ್ವಲ್ಪ ಕಡಿಮೆ ಸಮಯನ ಮಾಡ್ಕೋಬೇಕಾಗತ್ತೆ. ಸೊ ಆವಾಗ ನೀವು 30-25 ಅಲ್ಲ, 30-20+5 ಅಂತ ಅಂದ್ಕೊಬೋದು. ಯಾಕಂತಂದರೆ ನೀವು ವರ್ಕಿಂಗ್ ಮಾಡ್ತಿರೋದ್ರಿಂದ ನಿಮಗೆ ತುಂಬ ಸಮಯದ ಅಭಾವ ಇರುತ್ತೆ. ನೀವು ಪ್ರತಿಯೊಂದು ಕಾನ್ಸೆಪ್ಟ್ನ ಕೂಡ ಡೀಪಾಗಿ ಓದಲಿಕ್ಕೆ ಸ್ವಲ್ಪ ಸಮಯ ಕಷ್ಟ ಆಗುತ್ತೆ. ಸೊ ನೀವು ರಾತ್ರಿಯೆಲ್ಲ ಓದಬೇಕಾಗತ್ತೆ ಅಥವಾ ಬೆಳಗ್ಗೆ 3 ಗಂಟೆಗೆ ಎದ್ದು ಓದಬೇಕಾಗತ್ತೆ. ಆದರೆ ನೀವು ನಿಮಗೆ ಸಮಯ ತುಂಬ ಕಡಿಮೆ ಸಿಗುತ್ತೆ. ಆದರೆ ನಿಮಗೆ ಓದಬೇಕಾಗಿರುವಂಥ ಸಿಲೆಬಸ್ ಕೂಡ ಸೇಮ್ ಇರುತ್ತೆ ಮತ್ತು ಅಷ್ಟೇ ಮಾರ್ಕ್ಸ್ ಕೂಡ ಇರುತ್ತೆ. ಸೊ ನಿಮಗೆ ತುಂಬ ಕಡಿಮೆ ಸಮಯ ಸಿಗುತ್ತೆ. ಸೊ ನೀವು ಇದೇ ರೀತಿಯಾದಂಥ ಒಂದು ಸೆಷನ್ಸ್ನ ಮಾಡಿಕೊಂಡು ಕಾನ್ಸೆಪ್ಟ್ನ ಕವರ್ ಮಾಡ್ಕೊತ ಹೋಗಬೇಕಾಗಿ ಬರುತ್ತೆ. ಸೊ ನಾನು ನಿಮಗೆ ಇವತ್ತು ಈಗ ಟೈಮ್ ಟೇಬಲ್ ಹಾಕೋದು ಹೇಗೆ 85 ದಿನಗಳಲ್ಲಿ ಅಂತ ಹೇಳ್ಕೊಟ್ಟೆ. ಈಗ ರಿವಿಷನ್ ಮಾಡೋದು ಹೇಗೆ ಅಂತ ಅಂದರೆ ಕೊನೆಯ 25 ದಿನಗಳಲ್ಲಿ ರಿವಿಷನ್ ಹೇಗೆ ಮಾಡೋದು ಅಂತಂದರೆ ಹೆಚ್ಚುವರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಆ ಕಾನ್ಸೆಪ್ಟಲ್ಲಿ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು 7ನೇ ದಿನ ಅಂತ ಹೇಳಿದ್ದೆ. ಆ 7ನೇ ದಿವಸದಲ್ಲಿ ನೀವು ಮಾಕ್ ಟೆಸ್ಟ್ನ ಯಾವಾಗ ಅಟೆಂಡ್ ಮಾಡಿರ್ತೀರಾ ಅದರಲ್ಲಿ ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ಗೊತ್ತಾಗಿರುತ್ತೆ. ಅಥವಾ ಇಷ್ಟೇ ಸಮಯದಲ್ಲಿ ನೀವು ಸಮಯ ಜಾಸ್ತಿ ತೊಗೊಳ್ತಾ ಇದ್ದೀರಾ ಅಥವಾ ಗೊತ್ತಾಗಿರುತ್ತೆ. ಅಥವಾ ನಿಮ್ಮ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ನಿಮ್ಮ ಮಾಕ್ ಟೆಸ್ಟಲ್ಲಿ, ಯಾಕೆ ಮಾರ್ಕ್ಸ್ಗಳು ಸರಿ ಬರ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗಿರುತ್ತೆ. ಅಂತಹ ಪ್ರಾಬ್ಲಮ್ಸ್ನ ನೀವು ಈ ರಿವಿಷನ್ ಟೈಮಲ್ಲಿ ನೀವು ಸರಿ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಈ ರಿವಿಷನ್ ಕೂಡ ನಿಮಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗಿದೆ. ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ನೀವು ಸಾಲ್ವ್ ಮಾಡಿಕೊಂಡು ಈ 25 ದಿನಗಳಲ್ಲಿ ಕಂಪ್ಲೀಟ್ ಎಕ್ಸಾಮಿಗೆ ರೆಡಿ ಆಗಿರ್ತೀರಾ. ಇನ್ನು ಅಣಕು ಪರೀಕ್ಷೆ ಯಾವಾಗಲೂ ತುಂಬ ಮುಖ್ಯವಾಗಿರುತ್ತೆ ಒಂದು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಿಂತ ಮುಂಚೆ. ಸೊ ಮಾಕ್ ಟೆಸ್ಟ್ಗಳು ನಿಮಗೆ ನೀವು ಅಟೆಂಡ್ ಮಾಡ್ಕೊತ ಹೋದರೆ ಕಾನ್ಸೆಪ್ಟ್ ವೈಸ್ ಕೂಡ ಹಾಗೆ ಫುಲ್ ಲೆಂತ್ ಟೆಸ್ಟ್ ಕೂಡ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಅಂತ ಹೇಳ್ಬೋದು. ಸೊ ನಾನು ನಿಮಗೆ ಈಗ ಸಿಂಪಲ್ ಆಗಿ ಒಂದು 85 ಡೇಸಲ್ಲಿ ಒಂದು ಕಾಂಪ್ರಹೆನ್ಸಿವ್ ಆಗಿ ಹೇಗೆ ಓದಬೇಕು ಅಂತ ಹೇಳಿದ್ದೇನೆ. ಇನ್ನು ಕರೆಂಟ್ ಅಫೇರ್ಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಾ ಇರ್ತೀರಾ. ಸೊ ನಿಮಗೆ ಅದರಲ್ಲಿ ಸ್ವಲ್ಪ ಅದರಲ್ಲಿ ಫೋಕಸ್ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಇನ್ನು ನೀವು ಇಂಗ್ಲೀಷ್ನ ಓದ್ತೀರಾ ಹಾಗೆ ಆಪ್ಟಿಟ್ಯೂಡ್ ರೀಸನಿಂಗ್ನ ನೀವು ಡೈಲಿ ಸಾಲ್ವ್ ಮಾಡ್ತೀರಾ ಅಂತ ಅಂದರೆ ಏಪ್ರಿಲ್ 22ಕ್ಕಿರುವಂತಹ ಒಂದು ಟೆಂಟೇಟಿವ್ ಡೇಟ್ ಏನಿದೆ, ಇನ್ನೊಂದು 85 ದಿನಗಳಲ್ಲಿ ನೀವು SSC CGL ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, ನೀವು ಕನ್ನಡ ರೀಜನ್ ಅವ್ರು ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರು ಆರಾಮಾಗಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಸೊ ಈ ರೀತಿಯಾದ ಒಂದು ಟೈಮ್ ಟೇಬಲ್ನ ಇದನ್ನೇ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಈ ರೀತಿಯಾದಂಥ ಒಂದು ಫಾಲೋ ಮಾಡಿದರೆ ನಿಮಗೆ ಸುಲಭ ಆಗ್ಬೋದು ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಅಂತ ನಾನು ಹೇಳ್ತೇನೆ. ಇನ್ನು ನಮ್ಮ ಅಚೀವರ್ಸ್ನಲ್ಲಿ ನಾವು ಹೇಗೆ ಹೇಳ್ಕೊಡ್ತೀವಿ ಅಂತ ನಾವು ನೋಡೋದಾದರೆ ನಮ್ಮ ಅಚೀವರ್ಸಲ್ಲಿ ಬ್ಯಾಂಕಿಂಗ್ ಅಂತಲೇ ಹೆಸರಾಗಿರುವಂಥ ಒಂದು ಸಂಸ್ಥೆ. ಕಳೆದ 7 ವರ್ಷಗಳಿಂದ ಬ್ಯಾಂಕಿಂಗ್ ಮತ್ತು SSC ಎಕ್ಸಾಮ್ಗಳಿಗೆ ಕೋಚಿಂಗ್ನ ನೀಡ್ತಾ ಇದ್ದೇವೆ. ಸೊ ನಮ್ಮ ಅಚೀವರ್ಸಲ್ಲಿ ನುರಿತ ಉಪನ್ಯಾಸಕರಿದ್ದಾರೆ. ಅವರು ಕಾನ್ಸೆಪ್ಟ್ ವೈಸು ಪ್ರತ್ಯೇಕವಾಗಿ ಒಂದು ಬೋಧನಾ ತರಗತಿ ನಡೆಸ್ತಾರೆ. ಇನ್ನು ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಒಂದು ಸ್ಟಡಿ ಮೆಟೀರಿಯಲ್ ಕೂಡ ಕೊಡ್ತಾರೆ. ಬ್ಯಾಂಕಿಗೆ ಅಥವಾ SSCಗೆ ಸಂಬಂಧಪಟ್ಟಿರುವಂತಹ ಒಂದು ಕಸ್ಟಮೈಸ್ಡ್ ನಿಮಗೆ ಒಂದು ಬುಕ್ಕನ್ನು ಕೊಡಲಾಗುತ್ತೆ. ಇನ್ನು ಪ್ರತಿ ಕಾನ್ಸೆಪ್ಟ್ ಆದ ತಕ್ಷಣ ನಿಮಗೆ ಆ ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಕೊಡ್ತಾರೆ. ಅದಾದಮೇಲೆ ಕಾನ್ಸೆಪ್ಟ್ ಎಲ್ಲ ಮುಗ್ದಾದ್ಮೇಲೆ ಒಂದು ಫುಲ್ ಲೆಂತ್ ಟೆಸ್ಟ್ ಕೂಡ ಕೊಡ್ತಾರೆ. ಪ್ರತಿ ಭಾನುವಾರ ಶನಿವಾರ ನಿಮಗೆ ಟೆಸ್ಟ್ಗಳನ್ನ ನಡೆಸಲಾಗುತ್ತೆ. ಇನ್ನು ನಮ್ಮಲ್ಲಿ ಒಂದು ಸ್ಟಡಿ ಹಾಲ್ ಕೂಡ ಇದೆ ಅಥವಾ ಗ್ರಂಥಾಲಯ ಸೌಲಭ್ಯ ಇದೆ. ಅದು 24/7 ಓಪನ್ ಇರುತ್ತೆ. ಸೊ ನಿಮಗೆ ಆದಂಥ ಒಂದು ಕ್ಯಾಬಿನ್ನ ಸೌಲಭ್ಯ ಕೊಡ್ತಾರೆ. ಇನ್ನು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸಪ್ರೇಟ್ ಆಗಿರುವಂತಹ ಒಂದು ವಸತಿ ಸೌಲಭ್ಯ ಮತ್ತು ಊಟದ ಸೌಲಭ್ಯ ಕೂಡ ಕೊಡಲಾಗುತ್ತೆ ನಮ್ಮ ಅಚೀವರ್ಸ್ನಲ್ಲಿ. ನೀವು ನೋಡ್ಬೋದು ನಾನು ಏನು ಹೇಳಿದೆ, ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ನಾನು ನಿಮಗೆ ಮೆಟೀರಿಯಲ್ ಯಾವುದು ಅಂತ ಹೇಳಲಿಲ್ಲ. ನಾರ್ಮಲಾಗಿ SSCಗೆ ಅದಕ್ಕೆ ಆದಂತಹ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ. ನೀವು ಆಪ್ಟಿಟ್ಯೂಡ್ ರೀಸನಿಂಗಿಗೆ RS ಅಗರ್ವಾಲ್ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಬುಕ್ನ ನೀವು ತೊಗೊಂಡಿರ್ತೀರಾ. ಆದರೆ ನಮ್ಮ ಅಚೀವರ್ಸಲ್ಲಿ ಅದು ತುಂಬ ಸ್ಟ್ಯಾಂಡರ್ಡ್ ಬುಕ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಸುಲಲಿತವಾಗಿ ಎಲ್ಲರಿಗೂ ಅರ್ಥವಾಗಿರೋದ್ರಿಂದ ಮತ್ತು ಜಾಸ್ತಿ ರೀತಿಯ ಪ್ರಶ್ನೆಗಳಿರುವಂತಹ ಒಂದು ಪುಸ್ತಕಗಳನ್ನು ನಮ್ಮ ಅಚೀವರ್ಸಲ್ಲಿ ಮಾಡಿದ್ದಾರೆ. ಸೊ ನಮ್ಮಲ್ಲೇ ಆದಂಥ ಒಂದು ಸ್ಟಡಿ ಮೆಟೀರಿಯಲ್ ಕೂಡ ಇದೆ. ಸೊ ನೀವು ಇದನ್ನು ನೋಡ್ಬೋದು. ಇನ್ನು ನೀವು ಈಗ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ನೋಡ್ತಿರೋದು ಒಂದು ಕ್ಲಾಸ್ ರೂಮು. ಆ ಕ್ಲಾಸ್ ರೂಮಲ್ಲಿ ನಿಮಗೆ ಹೇಗೆ ಕಾನ್ಸೆಪ್ಟ್ ವೈಸ್ ಟೆಸ್ಟ್ನ ಕೊಡ್ತಾರೆ. ಇನ್ನು ಕೆಳಗಡೆ ನೀವು ನೋಡ್ತಾ ಇರೋದು ಒಂದು ಸ್ಟಡಿ ಹಾಲ್ ಅಂತ ಏನು ಹೇಳಿದೆ ನಾನು. ನಿಮಗೆ ಆದಂಥ ಒಂದು ಸಪ್ರೇಟ್ ಆದಂಥ ಒಂದು ಕ್ಯಾಬಿನ್ನ ಕೊಡಲಾಗುತ್ತೆ, ನೀವು ಓದ್ಕೋಬೋದು. SSC ಎಕ್ಸಾಮ್ ಬಗ್ಗೆ ನಾನು ನಿಮಗೆ ಇವತ್ತು ಎಕ್ಸಾಮ್ನ ತಯಾರಿಕೆ ಹೇಗಿರಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳಿದೆ. ನಮ್ಮ ಅಚೀವರ್ಸ್ನಲ್ಲಿ ಹೇಗೆ ಹೇಳ್ಕೊಡ್ತಾರೆ ಅಂತ ನಾನು ನಿಮಗೆ ಹೇಳಿದೆ. ಇದಕ್ಕೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಫೋನ್ ನಂಬರಿಗೆ ನೀವು ಫೋನ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೇಳ್ಬೋದು. ಇನ್ನು ಇದೇ ರೀತಿಯಾದಂಥ ವಿಡಿಯೋಗಳಿಗೆ ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಗಿದ್ರು ಕರೆಂಟ್ ಅಫೇರ್ಸ್ನ ನೀವು ಡೈಲಿ ನೋಡ್ತಾ ಇರ್ತೀರಾ. ಅದೇ ರೀತಿಯಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿಗೆ ನಮ್ಮ ಟೆಲಿಗ್ರಾಮ್ ಗುಂಪನ್ನು ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನಮ್ಮ ಅಚೀವರ್ಸ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.